ಮಾತನಾಡುವಾಗ ಶಾಸಕ ಮುನಿರತ್ನ ಅವರು ಇಂಡೈರೆಕ್ಟ್ ಆಗಿ ಮಾತಾಡುದು. ನೊಣವಿಣಕೆರೆ ಅಜ್ಜಯ್ಯನಿಗೆ ಹೋಗ್ತೀರಿ, ಶನಿದೇವರಿಗೆ ಹೋಗ್ತೀರಿ, ಪ್ರತ್ಯಂಗಿರಾದೇವಿಗೆ ಹೋಗ್ತೀರಿ, ಫೋಟೋ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಅಂತೆಲ್ಲ. ಆದರೆ ಹೊರಗಡೆ ಬಂದ ನಂತರ ಶಾಸಕ ಮುನಿರತ್ನ ಅವರು ನೇರವಾಗಿ ಡಿ ಕೆ ಶಿವಕುಮಾರ್ ಹೆಸರು ತಗೊಂಡ್ರು. ಇನ್ನು ಮುಂದಕ್ಕಾದರೂ ಡಿ ಕೆ ಶಿವಕುಮಾರ್ ನೀವು ಬುದ್ಧಿ ಕಲ್ತ್ಕೊಂಡು ಜನಸೇವೆ ಕಡೆ ಗಮನ ಕೊಡಿ. ಈ ಹನಿ ಟ್ರ್ಯಾಪ್ ಟೀಮ್ಗಳು ಸಾಕ್ತಾ ಇದ್ದೀರಲ್ಲ, ರಾತ್ರಿ 2 ಗಂಟೆಗೆ ಮೀಟಿಂಗ್ ಮಾಡೋದು, ಅದನ್ನು ಬಿಟ್ಬಿಟ್ಟು ಜನಸೇವೆ ಕಡೆ ಗಮನ ಕೊಡಿ. ನಿಮ್ಮ ಹನಿ ಟ್ರ್ಯಾಪ್ ಟೀಮ್ ಯಾರು ಅನ್ನೋದು ನನಗೆ ಗೊತ್ತಿದೆ. ನೋಡ್ರಿ, ಕಂಪ್ಲೀಟ್ ಇವ್ರದೇ ಟೀಮು. ಡಿ ಕೆ ಶಿವಕುಮಾರ್ ಹನಿ ಟ್ರ್ಯಾಪ್ ಟೀಮ್ ಇದು. ಜಾರಕಿಹೊಳಿ ಕೇಸ್ ಆದಾಗ ಅವ್ರು ಯಾರು ಅಂತ ತಿಳ್ಕೊಳ್ರಿ. ಅರೆ, ರಮೇಶ್ ಜಾರಕಿಹೊಳಿ ಮೇಲೆ ಏನು ದ್ವೇಷ? ರಾಜಣ್ಣ ಏನು ಪಾಪ ಮಾಡವ್ರೆ? ಹೋಗಿದೆ ದೇವೇಗೌಡರ ಮನೆ ಬಾಗಿಲಲ್ಲಿ ಪೊಲೀಸವ್ರು ನಿಲ್ಲಿಸಿ ಕೊಳ್ಳುಪಟ್ಟಿ ಹಿಡ್ಕೊಂಡು ಎಳ್ಕೊಂಬನ್ನಿ ಅಂತ ಹೇಳಿದ್ರಲ್ಲ, ರೇವಣ್ಣ ಏನು ಓಡೋಗ್ಬಿಡ್ತಾ ಇದ್ರ? ಇವತ್ತು ನನಗೆ ಗೊತ್ತಿದೆ, ನಾನು ಮೆಂಟಲಿ ಡಿಸೈಡ್ ಆಗಿದ್ದೀನಿ, ನಾನು ಸತ್ರು ಚಿಂತೆ ಇಲ್ಲ. 48 ಜನ ಟು ಬಿ ಪ್ರಿಸೈಸ್ ಈ ರೀತಿ ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ ಅಂತ ಅವರೇ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಗೃಹ ಸಚಿವರಿಗೆ ಆಗ್ರಹವನ್ನು ಕೂಡ ಮಾಡಿದ್ದಾರೆ, ಒತ್ತಾಯ ಮಾಡಿದ್ದಾರೆ. ಇಷ್ಟೊಂದು ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನ ರಾಜ್ಯ ಸರ್ಕಾರ ಆಗಲಿ, ಮುಖ್ಯಮಂತ್ರಿ ಆಗಲಿ, ಗೃಹ ಸಚಿವರಾಗಲಿ ಗಂಭೀರವಾಗಿ ತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ನನಗೂ ಕೂಡ ಇದೆ. ಯಾವುದೋ ಒಂದು SIT ಮಾಡಿ ಮುಚ್ಚಾಕ್ತಕ್ಕಂಥ ಕೆಲಸ ಆಗಬಾರ್ದು. ಇಟ್ ಶುಡ್ ಬಿ ಎ ಲೆಸನ್ ಟು ಎವ್ರಿಬಡಿ. ಎಲ್ಲರೂ ಕೂಡ ಪಾಠ ಆಗಬೇಕು, CBI ತನಿಖೆ ಆಗಬೇಕು. ಮುಜುಗರದ ಜೊತೆಗೆ ಬಹಳ ಆತಂಕ ತರತಕ್ಕಂಥ ವಿಚಾರ ಆಗಿರ್ತಕ್ಕಂಥದ್ದು ಸತ್ಯ ಅನ್ನೋದನ್ನು ಈಗಾಗಲೇ ಬಹಿರಂಗ ಆಗಿದೆ. ಹಾಗಾಗಿ ಇದರಿಂದ ಯಾರ್ಯಾರಿದ್ದಾರೆ ಅದು ಬಹಳ ಗಂಭೀರವಾಗಿ ತನಿಖೆ ಆಗಲೇಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.